ಅಮೃತ ಮಹೋತ್ಸವ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಸಹಾಯಧನ ಬಂದಿರೋ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್. ಇದು ಏನು ಇವತ್ತು ಪೇಪರ್ನಲ್ಲಿ ಬಂದಿದೆ, ಪೇಪರ್ನಲ್ಲಿ ಬಂದಿರೋಂಥ ಮಾಹಿತಿ ನಿಮಗೆ ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್. ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು 5 ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದರು. 5 ಲಕ್ಷ ರೂಪಾಯಿನೂ ಸಹ ಹಣ ಬಿಡುಗಡೆ ಆಗಿದೆ ಫ್ರೆಂಡ್. ಇಲ್ಲಿ ಪೇಪರ್ನಲ್ಲಿ ಏನು ಬಂದಿದೆ ಆ ಮಾಹಿತಿ ನಿಮಗೆ ನಾನು ಕೊಡ್ತೀನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 5 ಲಕ್ಷ ಸಹಾಯಧನ ಅಮೃತ ಮಹೋತ್ಸವ ಅಡಿಯಲ್ಲಿ ಏನು ಫಲಾನುಭವಿಗಳಿಗೆ 5 ಲಕ್ಷ ಸಹಾಯಧನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ ಫ್ರೆಂಡ್. ಈಗ ನಿಮಗೆ ಗೊತ್ತಿರೋ ಹಾಗೆ ಏನು ನಮ್ಮ ಬೆಂಗಳೂರಿನಲ್ಲಿ 1 ಲಕ್ಷ ವಸತಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಿರುವಂಥ ಸುಮಾರು ಒಂದು 22 ಸ್ಥಳಗಳಲ್ಲಿ ಇದು 1 BHK ಫ್ಲ್ಯಾಟು 47,000 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿವೆ. 1 BHK ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ. ಇದು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು. ಇದು ಏನೇ ಅರ್ಜಿ ಹಾಕಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಹಾಕಬೇಕು ಬಟ್ ಈಗ ಏನು ಸುಮಾರು ಜನ ಇಲ್ಲಿ BBMP ಕಡೆಯಿಂದ 5 ಲಕ್ಷಕ್ಕೆ ಸಹಾಯಧನ ಹಾಕಿದ್ರು. ಅದರಲ್ಲಿ ಸುಮಾರು ಒಂದು 548 ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಅವ್ರವ್ರ ಮೊಬೈಲ್ಗೂ ಸಹ ಮೆಸೇಜ್ ಬಂದಿದೆ, 5 ಲಕ್ಷ ರೂಪಾಯಿ ಮೆಸೇಜ್ ಬಂದಿದೆ. ನಿಮಗೆ ಸಾಕಷ್ಟು ಅದ್ರ ಬಗ್ಗೆ ವೀಡಿಯೋನು ಸಹ ಮಾಡಿದೆ, ಮೆಸೇಜ್ ಎಲ್ಲ ತಿಳಿಸಿದೆ. ಅದಾದ ನಂತರ ಇವರು ಏನು ರಾಜೀವ್ ಗಾಂಧಿ ವಸತಿ ನಿಗಮದವರು 5 ಲಕ್ಷ ರೂಪಾಯಿ ನಿಮಗೆ ಫ್ಲ್ಯಾಟ್ ಬೇಕಾದರೆ ಲೋನ್ ಮಾಡಿಸ್ಕೊಳ್ಳಿ, ಲೋನ್ ಮಾಡಿಸ್ಕೊಂಡು ಆಮೇಲೆ ನೀವು ಫ್ಲ್ಯಾಟಿಗೆ ನೀವು ತಗೊಳ್ಳಿ, ಇಲ್ಲಾಂದರೆ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ವಿಚಾರ ತಿಳಿಸಿದ್ದಾರೆ ಫ್ರೆಂಡ್. ಇವರು ಕೇಳ್ತಾ ಇರೋ ಫಲಾನುಭವಿಗಳು ನಮಗೆ 5 ಲಕ್ಷ ರೂಪಾಯಿ ಹಣ BBMP ಕಡೆಯಿಂದ ನಮ್ಗೆ ಬಿಡುಗಡೆ ಆಗಿದೆ, ನೀವು 5 ಲಕ್ಷ ಬಿಟ್ಟು ನಮ್ಮ ಲೋನ್ ಮಾಡಿಸ್ಕೊಡ್ತಾ ಇದ್ದಾರೆ, ನೀವು 5 ಲಕ್ಷ ರೂಪಾಯಿ ಸಹಾಯಧನ ಯಾಕೆ ಕೊಡ್ತಾ ಇಲ್ಲ ಅಂತ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಇವರು ಹೇಳ್ತಾ ಇರೋದು ಇತ್ತೀಚೆಗೆ ಬೆಂಗಳೂರು ಪ್ರಾಧಿಕಾರ ಅಂತ ಏನಾಗಿದೆಯಾ, GGB ಏನಾಗಿದೆಯೋ ಏನೋ ಡೇಟ್ ಬೆಂಗಳೂರು ಪ್ರಾಧಿಕಾರ ರಚನೆ 5 ಬಾರಿಗಳಾಗಿ ನಗರಗಾಗಿ ವಿಂಗಡಣೆ ಆಯಿತು. ಅದ ನಂತರ ಇವರಿಗೆ ವೇಳಾಪಟ್ಟಿ ಬರೋದು ಲೇಟ್ ಆಯ್ತದೆ. ಇದು ನಿಮಗೆ BBMP ಕಡೆಯಿಂದ ನಾನು ಸಾಕಷ್ಟು ವಿಷಯ ತಿಳಿಸ್ತಾ ಇದೆ. ಎಂಕ್ವೈರಿ ಆಗಬೇಕು, ಪ್ರತಿಯೊಂದು ಸಹ ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆದ ನಂತರ ಇದು ಪಟ್ಟಿ ಬರುತ್ತೆ ಅಂತ ಫ್ರೆಂಡ್. ಇದೇ ಥರ ಇವ್ರಿಗೂ ಸಹ 550 ಜನರಲ್ಲಿ ಪಟ್ಟಿ ಬರಬೇಕಂತೆ. ಅಂದರೆ BBMP ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಬಟ್ ಪಟ್ಟಿ ಬರಬೇಕಂತೆ, ಇಂಥವ್ರು ಅಂತ ಪಟ್ಟಿ ಬರಬೇಕಂತೆ. ಲೀಸ್ಟು ಪಟ್ಟಿ ವಿಳಂಬ ಆಗಿದೆ ಅಂತ ಇವ್ರು ತಿಳಿಸ್ತಾ ಇದ್ದಾರೆ. ಜನವರಿ 31ಕ್ಕೆ ಏನು BBMP ಅಧಿಕಾರಿ ಬಂದು ಅವರು ತಿಳಿಸಿದ್ರು, 31ಕ್ಕೆ ನಾವು ಪಟ್ಟಿ ಕಳಿಸ್ತೀವಿ ಎಂದು. ಪಟ್ಟಿ ಕಳಿಸಿಲ್ಲ, ಏನು ಫಲಾನುಭವಿಗಳು ಮತ್ತೆ ಇವರು ಪ್ರತಿಭಟನೆ ಮಾಡಿದ್ದಾರೆ. ಈಗ ನ್ಯೂಸ್ ಪೇಪರ್ನಲ್ಲಿ ಇಲ್ಲಿ ಬಂದಿದೆ, ನ್ಯೂಸ್ ಪೇಪರಲ್ಲಿ ಒಂದು ಅನೌನ್ಸ್ ಬಂದಿದೆ. ಅದು ಏನು ಅಂತ ನಿಮಗೆ ಓದ್ಬಿಡ್ತೀನಿ ಫ್ರೆಂಡ್. ಸಿಂಪಲಾಗಿ ನಿಮಗೆ ನಾನು ಓದಿರೋದು ಇಲ್ಲಿ ಪೇಪರ್ನಲ್ಲಿ ಇರೋದು ಯಾವ ರೀತಿ ಇದೆ ಅಂತ ತಿಳಿಸ್ಬಿಡ್ತೀನಿ. ಡೇಟ್ ಬೆಂಗಳೂರು ಪ್ರಾಧಿಕಾರ ರಚನೆ 5 ನಗರ ಪಾಲಿಕೆ ರಚನೆಯಾಗಿದ್ದು, ನಂತರ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಶಾಸಕರು ಸೇರಿಸಲು ಅಧಿಕಾರಿಗಳು ನಿರ್ಧರಿಸಿದ್ದು, ಶಾಸಕರ ವಿಶೇಷ ಅಧಿವೇಶನದಲ್ಲಿ ಪಾಲ್ಗೊಂಡ ಕಾರಣ ಪ್ರಕ್ರಿಯೆ ಮತ್ತಷ್ಟು ವಿಳಂಬವಾಗಿದೆ. ಇದು GBA ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್. ಇದು ಯಾಕೆ ಲೇಟ್ ಆಗ್ತಾ ಇದೆ ಪಟ್ಟಿ ಲಿಸ್ಟು ಅಂದರೆ, ಈಗ 554 ಜನ ಏನಿದ್ದಾರೋ 548 ಜನ ಏನಿದ್ದಾರೋ ಅದರಲ್ಲಿ 134 ಜನರಿಗೆ ಇದು ಅರ್ಜಿ ತಿರಸ್ಕಾರಗೊಂಡಿದೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. 134 ಇದರಲ್ಲಿ ಅರ್ಜಿ ತಿರಸ್ಕಾರಗೊಂಡಿದ್ದೀವಂತೆ. ಮತ್ತು ಇದು ಈ MLA, ಈಗ ಸ್ಥಳೀಯ MLA ಅವರೆಲ್ಲ ಅಧಿವೇಶನ ಕರೆದು ಇಲ್ಲಿ ಅದನ್ನ ಪರಿಶೀಲನೆ ಮಾಡಿ ನಂತರ ಪಟ್ಟಿ ಕಳಿಸ್ತೀವಿ. ಈ MLA ಎಲ್ಲ ವಿಷಯ ತಿಳಿಸಿದ್ರಲ್ಲ, MLAಗಳು ಆಯಾ ಕ್ಷೇತ್ರದಲ್ಲಿ MLAಗಳು ಅಧಿವೇಶನ ಬರೆದಿದ್ದ ಕಾರಣಕ್ಕೆ ಲೇಟ್ ಆಯ್ತಿದೆ ಪಟ್ಟಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅಂದರೆ ಏನು ಬಿಡುಗಡೆ ಆಗಿದೆಯೋ 548 ಜನರಿಗೆ ಆ ಕ್ಷೇತ್ರದ MLAಗಳನ್ನೆಲ್ಲ ತಲೆ ಹಾಕಿ ಒಂದು ಲೀಸ್ಟ್ ಕೊಡ್ತಾರೆ. ಈ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಜನಗಳಿಗೆ 5 ಲಕ್ಷ ಸಹಾಯಧನ ಇದೆಯಲ್ಲ, ಆ ಲೀಸ್ಟ್ ಕೊಟ್ಟಾಗ ಅದರ ನಂತರ ಪರಿಶೀಲನೆ ಮಾಡಿ ಆ ನಂತರ ಪಟ್ಟಿ ಕಳ್ಸೋಕ್ಕೆ ಇವ್ರು ಹೆಲ್ಪ್ ಮಾಡಿದ್ರಂತೆ. ಬಟ್ ಇಲ್ಲಿ ಏನಪ್ಪ ಅಂದರೆ MLA ಅವ್ರಿಗೂ ಸಭೆಯಲ್ಲಿ ಪಾಲ್ಗೊಳ್ಳದ ಕಾರಣ ಇದು ವಿಳಂಬ ಆಯ್ತಾ ಇದೆ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಮತ್ತು ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, GBA ಅನುಮೋದನೆ ಇಲ್ಲದೆ ನಿಗಮಕ್ಕೆ 5 ಲಕ್ಷ ರೂಗಳನ್ನು ವರ್ಚುವಲ್ ಖಾತೆಗೆ ಜಮಾ ಮಾಡುತ್ತಿದೆ ಎಂಬ ಸಂದೇಶ ಬಂದಿತ್ತು. ಇದು ಅರ್ಜಿದಾರರ ಗೊಂದಲಕ್ಕೆ ಸೃಷ್ಟಿಯಾಗಿದ್ದು, ಅರ್ಜಿ ಸಲ್ಲಿಸಿದ ಎಲ್ಲರೂ ಯೋಜನೆಯ ಅರ್ಹರು ಎಂದು ಭಾವಿಸಿದರು. ಅದ್ಯಾವ ವಿವಿಧ ಕಾರಣಗಳಿಂದ ಸುಮಾರು 134 ಅರ್ಜಿಗಳು ತಿರಸ್ಕಾರಗೊಂಡಿದೆ.
ಅದೇ ನಿಮ್ಗೆ ಹೇಳೋದ್ನಲ್ಲ ಅದೇ ನೋಡಿ 34 ಅರ್ಜಿಗಳು ಇಲ್ಲಿ ತಿರಸ್ಕಾರಗೊಂಡಿದ್ದಾವಂತೆ. ಫ್ರೆಂಡ್ ಒಟ್ಟಿನಲ್ಲಿ ಈಗ ನಿಮಗೆ ಏನಪ್ಪ ಅಂದರೆ ಇಷ್ಟೇ ಲೀಸ್ಟು ಅವ್ರು ಕೊಟ್ಟಿರೋದು, ನಿಮಗೆ ಪೇಪರ್ನಲ್ಲಿ ಬಂದಿರೋದು ಇಷ್ಟೇ. ನಿಮ್ಗೆ ಕ್ಲಿಯರಾಗಿ ಇನ್ನೊಂದು ಸರಿ ತಿಳಿಸ್ಬಿಡ್ತೀನಿ. ಏನು 5 ಲಕ್ಷ ಸಹಾಯಧನ ಹಾಕೊಂಡು ಸುಮಾರು 548 ಜನರಿಗೆ 5 ಲಕ್ಷ ಸಹಾಯಧನ ಸರ್ಕಾರ ಬಿಡುಗಡೆ. ಇದು ತಾತ್ಕಾಲಿಕ ಹಂಚಿಕೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಸ್ವಲ್ಪ ನಿಮ್ಮದು ಲೈನ್ ಓದ್ಬಿಡ್ತೀನಿ ನೋಡಿ. ನಗರದ ಪ್ರದೇಶದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸೂರು ಒದಗಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸುಮಾರು 2016ರಲ್ಲಿ ಘೋಷಣೆಯಾಗಿತ್ತು. ಸುಮಾರು 22ರಲ್ಲಿ ಅಂದಿನ BBMP ಈ ಯೋಜನೆ ಅಡಿಯಲ್ಲಿ ಸುಮಾರು 55 ಫಲಾನುಭವಿಗಳಿಗೆ ತಲಾ 5 ಲಕ್ಷ ರೂಪಾಯಿ ಅಮೃತ ಮಹೋತ್ಸವ ಸಹಾಯಧನ ಘೋಷಣೆ ಮಾಡಿತ್ತು. ಇದು ತಾತ್ಕಾಲಿಕ ಹಂಚಿಕೆಯಾಗಿದ್ದು ಅಂತ ಇಲ್ಲೇ ಕೊಟ್ಟಿದ್ದಾರೆ. ಅಂದರೆ 550 ಜನಕ್ಕೆ ಏನು ಪಟ್ಟಿ ಕಳಿಸಿದ್ದಾರೆ, ಇದು ತಾತ್ಕಾಲಿಕ ಹಂಚಿಕೆ ಆಗಿದ್ದು ಅಂತ ಕೊಡ್ತಾ ಇದ್ದಾರೆ. ಫ್ರೆಂಡ್, ಅಂತಿಮ ಪರಿಶೀಲನೆ ನಂತರ ಹಂಚಿಕೆಯನ್ನು ದೃಢಪಡಿಸಿಕೊಳ್ಳಬೇಕಾಗಿತ್ತು. ಈ 550 ಜನರಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಮನೆ ಸ್ವಾಧೀನ ಹಕ್ಕುಪತ್ರ ನೀಡಲಾಗಿದೆ. ಉಳಿದವರಿಗೆ ದೃಢೀಕರಣ ನೀಡಲಾಗಿದೆ. ನಾವು ಸರಿಯಾದ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುತ್ತಿದ್ದೇವೆ. ಅಲ್ಲದೆ ನಿಗಮದಿಂದ ಉಂಟಾಗಿರುವ ಗೊಂದಲವನ್ನು ನಿವಾರಿಸಲು ಪ್ರಯತ್ನ ಪಡುತ್ತೇವೆ ಎಂದು GBA ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಫ್ರೆಂಡ್, ಇಲ್ಲಿ 550 ಜನರಿಗೆ ಏನು ಕೊಟ್ಟಿದ್ದಾರೆ ಅದು ತಾತ್ಕಾಲಿಕ ಹಂಚಿಕೆಯಾಗಿದೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಒಟ್ಟಿನಲ್ಲಿ ಇವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಪೇಪರ್ ನ್ಯೂಸಲ್ಲಿ ಬಂದಿರೋದು ಸುಮಾರು 548 ಜನರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಜನರದ್ದು ಸಹ MLA ಎಲ್ಲ ಏನು ಆಯಾ ಕ್ಷೇತ್ರದ MLA ಎಲ್ಲ ಕರೆದು ಪಟ್ಟಿ ಎಲ್ಲ ಲೀಸ್ಟ್ ಕೊಟ್ಟು ಈಗ ಹೊಸ ಅರ್ಜಿಗಳು ಸುಮಾರು ಜನ ಹಾಕಿದ್ದಾರೆ. ಸರಿನೂ ಹೊಸ ಅರ್ಜಿಗಳು ಸುಮಾರು ಜನ ಹಾಕಿದ್ದಾರೆ. ಇವೆಲ್ಲ ಪರಿಶೀಲನೆ ಮಾಡಿ ನಂತರ ನಿಮಗೆ ಪಟ್ಟಿ ಕಳಿಸ್ತೀವಿ. ಪಟ್ಟಿ ಕಳಿಸಿದ ನಂತರ ಹಣ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಪ್ರಾಧಿಕಾರ ಅಂದರೆ ಏನು GGB ಅಂತ ಏನಾಗಿದೆಯಲ್ಲ, ಇದು 5 ಮಹಾನಗರ ಪಾಲಿಕೆ ಆಗಿದೆ, ಅದರಿಂದ ತಡ ಆಗ್ತಾ ಇದೆ ಅಂತಲೂ ಸಹ ತಿಳಿಸಿದ್ದಾರೆ. ಇದು ಅದರಿಂದ ತಡ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ನೂ ಯಾವುದೋ ಸಭೆಗಳು ಆಗಿಲ್ಲ ಅಂತಲೂ ತಿಳಿಸ್ತಾ ಇದ್ದಾರೆ. ನಿಮಗೆ ಸಾಕಷ್ಟು ಸರಿ ನಾನು ವಿಡಿಯೋ ಒಂದು ತಿಂಗಳು ಒಂದು ಸರಿ BBMP ಕಡೆ ಬಗ್ಗೆನೇ ನಿಮಗೆ ತಿಳಿಸ್ತಾ ಇದೆ. ಏನು ಪ್ರಾಧಿಕಾರದಿಂದ ಲೇಟ್ ಆಯ್ತಿದೆ BBMP ಅರ್ಜಿ ಅಂತ. ಸುಮಾರು ಜನ ಅರ್ಜಿ ಹೊಸ್ದಾಗಿ ಹಾಕಿರೋದು ಸಹ ಮನೆ ಹತ್ರ ಬಂದು ಎಂಕ್ವೈರಿ ಮಾಡಿದ್ದಾರೆ. ಎಂಕ್ವೈರಿ ಮಾಡಿದ ವಿಚಾರಿಸಿದ್ರು ಸಹ ತಿಳಿಸಿದ್ರು ಇದು ಈ ಥರ ಆಗಿದೆ. ಏನು ಮಹಾನಗರ ಪಾಲಿಕೆ ಆಗೋದ್ರಿಂದ ಇದು ಸದ್ಯದಲ್ಲಿ ಓಲ್ಡಲ್ಲಿದೆ, ಇನ್ನೊಂದು 1 ಮಂತ್ 2 ಮಂತಲ್ಲೆಲ್ಲ ನಿಮಗೆ ಮೆಸೇಜ್ ಬರುತ್ತೆ ಅಂತಲೂ ತಿಳಿಸಿದರು. ಕಾದು ನೋಡಬೇಕು. ಈಗ ಏನು ಫಲಾನುಭವಿಗಳಿಗೆ ಏನು ಸರ್ಕಾರದಿಂದ 5 ಲಕ್ಷ ಬಿಟ್ಟಿದೆಯಲ್ಲ, ಇದು ದಯವಿಟ್ಟು ಇದು ಸ್ವಲ್ಪ ಗಮನ ಹರಿಸಿ 5 ಲಕ್ಷ ರೂಪಾಯಿ ಸಹಾಯಧನ ಬಿಡುಗಡೆ ಎಲ್ಲ ಇಲ್ಲಿ ಬಡವರೇ ಇರೋದು ಅಂತಲೇ ಹೇಳ್ತೀವಿ. ಏನು 548 ಜನ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಸಹ 5 ಲಕ್ಷ ರೂಪಾಯಿ ಸಹಾಯಧನ ಬೇಗ ಪಟ್ಟಿ ಬಿಡುಗಡೆ ಮಾಡಿ ಅವ್ರಿಗೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಹಣ ಮೆಸೇಜ್ ಎಲ್ಲ ಬಂದಿದೆ, ಇದು ಪಟ್ಟಿ ಬಿಡುಗಡೆ ಮಾಡಿದ್ರೆ ಅವರು ಮನೆ ಸೇರ್ಕೊತಾರೆ. ಯಾಕೆಂದರೆ ಅಷ್ಟು ಜನನೂ ವೇಟಿಂಗಲ್ಲಿದ್ದಾರೆ. ಸುಮಾರು ಕಡೆ ಎಲ್ಲ ಮನೆಗಳು ರೆಡಿ ಇದ್ದಾವೆ. ಈಗ ಲೋನ್ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ಪ್ರೆಸರ್ ಕೊಡ್ತಾಯಿದ್ದಾರೆ. ಇಲ್ಲಿ ಬಂದಿರೋ 5 ಲಕ್ಷ ರೂಪಾಯಿ ದುಡ್ಡಿಗೆ ಲೋನ್ ಮಾಡಿಸಿದ್ರೆ ಮುಂದೇನು ಅಂತ ಅವರು ಇದಕ್ಕೆ ಸಮಸ್ಯೆಗಳಿಗೆ ಇವರೇ ಉತ್ತರ ಕೊಡಬೇಕಾಗುತ್ತೆ. GGB ಅವರು ಮತ್ತು ವಸತಿ ನಿಗಮದವರು ಎಲ್ಲ ಬಗೆಹರಿಸ್ಕೊಂಡು 5 ಲಕ್ಷ ರೂಪಾಯಿ ಏನು ಸಹ ಬರುತ್ತೋ ಅದು ಇಲ್ಲಿ ಇರೋರೆಲ್ಲ ಬಡವರೇ, ಶ್ರೀಮಂತರು ಯಾರಿಲ್ಲ. ಇಲ್ಲಿ ಸಾಕಷ್ಟು ಜನ ಎಲ್ಲ ಸ್ವಂತ ಮನೆ ಹೊಂದಿದ್ದರು ಸಹ 5 ಲಕ್ಷ ರೂಪಾಯಿ ಅರ್ಜಿ ಹಾಕಿದ್ದಾರೆ ಅಂತಲೂ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಂಕ್ವೈರಿ ಮಾಡಿದಾಗ ಈ ಥರ ಬರ್ತಾಯಿದ್ದಾವೆ ಅಂತಲೂ ಪೇಪರ್ನ ಲಾಂಚ್ ಬಂದಿದೆ. ಈ ಒಟ್ಟಿನಲ್ಲಿ ಅವ್ರು ಏನಪ್ಪ ಅಂದರೆ 5 ಲಕ್ಷ ರೂಪಾಯಿ ಈ ಸಹಾಯಧನ ಸಿಕ್ಕಿದ್ರೆ ಈಗ ಅದೇ ಇನ್ನು ಬ್ಯಾಲೆನ್ಸ್ ಹಾಕ್ಕೊಂಡು ಸ್ವಂತ ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಅಷ್ಟು ಹೆಲ್ಪ್ಫುಲ್ ಆಗಿದೆ ಇದು 5 ಲಕ್ಷ ರೂಪಾಯಿ ಬಡವ್ರ ಜನರಿಗೆ ಸಿಕ್ಕೋದು ಹೆಲ್ಪು. ಯಾಕೆಂದರೆ ತೀರಾ ಬಡವರಿಗೆ ಸರ್ಕಾರ ಇದು ಯೋಜನೆ ಚೆನ್ನಾಗಿದೆ. ಅಮೃತ ಮಹೋತ್ಸವದಲ್ಲಿ 5 ಲಕ್ಷ ರೂಪಾಯಿ ಸಹಾಯಧನ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಹಣ ಬಿಡುಗಡೆ ಮಾಡಬೇಕಷ್ಟೇ. ಈಗ ಇರೋರಿಗೆ ಹಣ ದಯವಿಟ್ಟು ಬಿಡುಗಡೆ ಮಾಡಿ ಸರ್ಕಾರದವ್ರಿಗೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಏನು ಹಣ ಬಿಡುಗಡೆ ಮಾಡಿದ್ರೆ ಬಡವ್ರ ಜನ ಒಂಚೂರು ಬದುಕತ್ತಾರೆ. ಅಂದರೆ ಏನು ಅವ್ರಿಗೆ ಯಾವುದೇ ಸಾಲ ಇಲ್ಲದೇ ಸರ್ಕಾರದ ಹೆಸರು ಹೇಳ್ಕೊಂಡು ಅವರು ಮನೆ ಸೇರ್ಕೊತಾರೆ. ಬ್ಯಾಲೆನ್ಸ್ ಏನು ಅಷ್ಟು ಅಮೌಂಟ್ ಹಾಕ್ಕೊಂಡು ಅವ್ರ ಮನೆ ಸೇರ್ತಾರೆ. ತುಂಬ ಅನುಕೂಲ ಆಗುತ್ತೆ. ಈ ಅಮೃತ ಮಹೋತ್ಸವದಲ್ಲಿ ಏನು 5 ಲಕ್ಷ ರೂಪಾಯಿ ಸಹಾಯಧನ ಒಂದು ಸ್ಕೀಮ್ ಇದೆ, ಅದು ಉತ್ತಮವಾದ ಸ್ಕೀಮ್ ಅಂತಲೇ ಹೇಳ್ಬೋದು. ಸರ್ಕಾರ ಈ ಯೋಜನೆ ತುಂಬ ಇದೆ. ಅದು ಹಣ ಕರೆಕ್ಟಾಗಿ ಫಲಾನುಭವಿಗಳಿಗೆ ಹಣ ಬಂದರೆ ಈಗ ತುಂಬ ಒಳ್ಳೆಯದಾಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಜನಗಳು ಪ್ರತಿಭಟನೆ ಮಾಡ್ತಾರೆ. ಇನ್ನೇನು ಅದು ಉದ್ದೇಶ ಏನಿಲ್ಲ. ನಮಗೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದಿರೋದು ನಮಗೆ ಕೊಡಿ, ಎಷ್ಟೋ ನಾವು ಮನೆಗಳಿಗೆ ಸೇರ್ಕೊತೀವಿ ಅಂತಲೇ ಇಲ್ಲಿ ಕೇಳ್ತಾ ಇರೋದು ಅಂತ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.